ಓಂ ಗುರುವೇ ನಮಃ. ಪ್ರಥಮದಲ್ಲಿ ವಿಮಲ ವೀರಶೈವ ಮಹಾಮತ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಹಾಗೂ ಬಸವಾದಿ ಶಿವಶರಣರನ್ನು ಹನುಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ನ ಆರಾಧ್ಯ ಗುರುವರಿಯ ಸುಕ್ಷೇತ್ರ ದಿಂಡದಹಳ್ಳಿಯ ಲಿಂಗೈಕ್ಯ ಶ್ರೀ ಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃಗದ್ದಿಗೆ ಎಲ್ಲ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ, ಕರ್ನಾಟಕ ಘನ ಸರ್ಕಾರ ಹಮ್ಮಿಕೊಂಡಿರುವಂತಹ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಯುಗಮಾನೋತ್ಸವದ ಈ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂಥ ದೊಡ್ಡಗುಣಿ ಹಿರೇಮಠದ ಶತಸ್ಥಲಮ್ಮ ರೇವಣಸಿದ್ದೇಶ್ವರ ಸ್ವಾಮೀಜಿಯ ಪವಿತ್ರ ಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಗೆ ಹೊಸ ಕಾಯಕಲ್ಪವನ್ನು ಕೊಟ್ಟು ನಿರಂತರ ಕ್ರಿಯಾಶೀಲತೆಯನ್ನು ತಂದೊದಗಿಸುವ ಮೂಲಕ ಕನ್ನಡ ಸಂಸ್ಕೃತಿ ಇಲಾಖೆಯನ್ನೂ ಕೂಡ ಇಷ್ಟು ಸಮರ್ಥವಾಗಿ ನಿರ್ವಹಿಸಿಕೊಂಡು ಹೋಗ್ಬೋದು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿರುವಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂಥ ಶಿವರಾಜ ತಂಗಡಿಗೆಯವರೇ ಇಲ್ಲಿಯವರೆಗೆ ತಮ್ಮ ಮನದಿಂಗಿತವನ್ನು ವ್ಯಕ್ತ ಮಾಡಿ ನಿರ್ಗಮಿಸಿದಂತಹ ಈಶ್ವರ ಖಂಡ್ರೆ ಅವರನ್ನು ಮೊದಲುಗೊಂಡು ಮಹಾಸಭೆಯ ಕಾರ್ಯದರ್ಶಿಗಳಾಗಿರುವಂಥ ಎಚ್ ರೇಣುಕ ಪ್ರಸನ್ನರವರೇ, ಈ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ಮನಸ್ಸಿಗೆ ನಾಟುವ ಹಾಗೆ ನಡೆದುಕೊಂಡು ಬರ್ತಾ ಇದೆ ಅಂದರೆ ಅದರ ಹಿಂದಿನ ಬಹುಪಾಲು ಶ್ರಮ ನಮ್ಮ ಕನ್ನಡ ಪರ ಹೋರಾಟಗಾರರಾಗಿರುವಂಥ ಪಾಲ್ನೇತ್ರ ಅವರದ್ದು. ಅಂತಹ ಪಾಲ್ನೇತ್ರರವರೇ, ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ವೀಣಾ ಕಾಶ್ಯಪ್ನವರೇ, ಇಲಾಖೆಯ ಕ್ರಿಯಾಶೀಲ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಜಿ ಎನ್ ಮಂಜುನಾಥ ಸ್ವಾಮಿಯವರೇ, ರೇಣುಕಾಚಾರ್ಯ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂಥ ರಾಜೇಂದ್ರ ಪ್ರಸಾದ್ ಅವರೇ, ಯುವ ಮುಖಂಡರಾಗಿರುವಂಥ ಮನೋಹರ್ ಅಬ್ಬಿಗೆರೆ ಅವರೇ, ಡಿ ಆರ್ ನವೀನ್ ಕುಮಾರ್ ಅವರೇ, ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಮಾಜಿ ಮೇಯರ್ ಆಗಿರುವಂಥ ಪುಟ್ಟರಾಜರವರೇ, ವಿಶೇಷವಾಗಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಸದ್ಧರ್ಮಾಭಿಮಾನಿಗಳೇ, ಮಾತೆಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವ ಚೈತನ್ಯ ಶಕ್ತಿಗೆ ಶರಣ. ರೇಣುಕಾಚಾರ್ಯರ ಜಯಂತಿ ಯುಗಮಾನೋತ್ಸವ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಬಹುಶಃ ಇನ್ನೆಲ್ಲ ಮಹಾತ್ಮರ ಜಯಂತಿಗಳನ್ನು ಮಾಡೋ ಕಾಲಕ್ಕೆ ಕೇವಲ ಜಯಂತಿ ಅಂತ ಕರೀತಾರೆ. ಆದರೆ ಜಗದ್ಗುರು ರೇಣುಕಾಚಾರ್ಯರ ಅಥವಾ ರೇಣುಕಾದಿ ಪಂಚಾಚಾರ್ಯರ ಜಯಂತಿಯನ್ನು ಯುಗಮಾನೋತ್ಸವ ಅನ್ನುವಂಥ ಒಂದು ಪದದ ಮೂಲಕ ಅದನ್ನು ಸಂಬೋಧಿಸುವಂಥ ಒಂದು ವಿಶೇಷತೆಯನ್ನು ತಾವು ಗಮನಿಸ್ತಾ ಇದ್ದೇವೆ. ಏನು ಕಾರಣ ಇದಕ್ಕೆ? ಇದರ ಹಿನ್ನೆಲೆ ಏನು? ಯುಗಮಾನೋತ್ಸವ ನಮ್ಮ ಪರಂಪರೆಯಲ್ಲಿ ಪ್ರಾಚೀನ ನಂಬಿಕೆಯ ಪ್ರಕಾರ ಹೇಗೆ ಬೇರೆ ಬೇರೆ ಯುಗಗಳನ್ನು ನಾವು ಗುರುತಿಸ್ತೀವಲ್ಲ, ಆ ಎಲ್ಲ ಯುಗಗಳಲ್ಲಿ ಕೂಡ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಅವತಾರವನ್ನು ಎತ್ತಿ ಈ ಭೂಮಿಯ ಮೇಲೆ ಹುಟ್ಟಿದಂತಹ ಜೀವಾತ್ಮನಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಬೋಧನೆ ಮಾಡಿದ್ದರ ಪ್ರತೀಕವಾಗಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಯುಗಮಾನೋತ್ಸವ ಅನ್ನುವಂಥ ಹೆಸರಿನಿಂದ ಕರ್ಕೊಂಡು ಬರ್ತಾ ಇದೆ. ಬಹುಶಃ ಕೇವಲ ಮಠ ಮಂದಿರಗಳಲ್ಲಿ ಸಂಘ ಸಂಸ್ಥೆಗಳ ಪರಿಸರದಲ್ಲಿ ನಡೆದುಕೊಂಡು ಬಂದಂತಹ ರೇಣುಕಾಚಾರ್ಯ ಜಯಂತಿ ಇವತ್ತು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಅಂತಂದರೆ ಇದಕ್ಕೊಂದು ವ್ಯಾಪಕತೆ ಮತ್ತು ವಿಶಾಲತೆ ಬಂದೊದಗಿದೆ ಅಂಥೇಳಿ ನಾನಾದರೂ ಹೇಳಲಿಕ್ಕೆ ಬಯಸ್ತೀನಿ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಘೋಷಣೆಯಾದಂಥ ಈ ಜಯಂತಿ ಅನುಷ್ಠಾನಕ್ಕೆ ಬಂದಿದ್ದು ಯಾವ ಕಾಲದಲ್ಲಿ ಅಂತಂದರೆ ಅದು ಸಿದ್ದರಾಮಯ್ಯನವರು ಮತ್ತು ಶಿವರಾಜ ತಂಗಡಿಗೆಯವರ ನೇತೃತ್ವದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅದನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಬಹುಶಃ ಸಾಮಾಜಿಕ ನ್ಯಾಯ ಅನ್ನುವಂಥ ಪದವನ್ನು ಬಳಸದೇ ಇರತಕ್ಕಂಥ ವೇದಿಕೆ ಯಾವುದೇ ಸರ್ಕಾರಿ ವೇದಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ ನನ್ನ ದೃಷ್ಟಿಯಲ್ಲಿ. ಆ ಸಾಮಾಜಿಕ ನ್ಯಾಯ ಅನ್ನುವಂತಹ ಧ್ಯೇಯವನ್ನು ಇಟ್ಟುಕೊಂಡಂಥ ಪ್ರಸ್ತುತ ಘನ ಸರ್ಕಾರಕ್ಕೆ ರೇಣುಕಾಚಾರ್ಯರ ಜಯಂತಿಯನ್ನು ಮಾಡೋದ್ರ ಮೂಲಕ ಇಂಥದ್ದೊಂದು ಧನ್ಯತೆಯನ್ನು ಮೆರೆದಿಲ್ಲ. ಆ ಕಾರಣಕ್ಕೆ ನಿಮ್ಮೆಲ್ಲರ ಪರವಾಗಿ ಘನ ಸರ್ಕಾರವನ್ನು ಅತ್ಯಂತ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಕಾರಣ ಏನಂತಂದರೆ ಈ ಜಗತ್ತಿನಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಮೊಟ್ಟ ಮೊದಲ ವ್ಯಾಖ್ಯಾನವನ್ನು ಕೊಟ್ಟಂಥವರು ಶ್ರೀ ಜಗದ್ಗುರು ರೇಣುಕಾಚಾರ್ಯರು. ಇವತ್ತಿನ ತೆಲಂಗಾಣ ರಾಜ್ಯದ ನಲಗೊಂಡ ಜಿಲ್ಲೆಯ ಕೊಲ್ಲಿಪಾಕಿ ಸುಕ್ಷೇತ್ರದೊಳಗೆ ಇರುವಂತಹ ಸ್ವಯಂಭ ಸೋಮೇಶ್ವರ ಲಿಂಗದಿಂದ ಆವಿರ್ಭವಿಸಿದಂತಹ ಜಗದ್ಗುರು ರೇಣುಕಾಚಾರ್ಯರು ಮುಂದೆ ಕರ್ನಾಟಕದ ಇಂದಿನ ಚಿಕ್ಕಮಗಳೂರು ಜಿಲ್ಲೆಯ ಎನ್ನಾರ್ಪುರ ತಾಲೂಕಿನ ಮಲಯಾಚಲದ ತಪೋಭೂಮಿ ಸಹ್ಯಾದ್ರಿಯ ತಪ್ಪಲು ಭದ್ರಾ ನದಿಯ ತೀರದಲ್ಲಿ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನ ಮಹಾಪೀಠವನ್ನು ಸಂಸ್ಥಾಪಿಸಿ ಈ ಜಗತ್ತಿಗೆ ಶಿವಾದ್ವೈತ ಸಿದ್ಧಾಂತಕ್ಕೊಂದು ನೆಲೆಯನ್ನು ಒದಗಿಸಿದಂಥವರು ಜಗದ್ಗುರು ರೇಣುಕಾಚಾರ್ಯರು.
ಇಷ್ಟು ಮಾಡಿದರೆ ಕೇವಲ ತಮ್ಮ ಸಿದ್ಧಾಂತವನ್ನು, ಆಚರಣೆಯನ್ನು, ಧಾರ್ಮಿಕ ನೀತಿ ಬೋಧನೆಯನ್ನು ಈ ಭಕ್ತರಿಗೆ ಜಗತ್ತಿಗೆ ಕೊಟ್ಟಿದ್ರೆ ಅವರೇನು ಮಹಾತ್ಮರು ಅಂತ ಅನ್ಸ್ಕೊಳ್ಳಕ್ಕೆ ಇಷ್ಟರ ಮಟ್ಟಿಗೆ ಅನ್ಸ್ಕೊತಿರ್ಲಿಲ್ಲ. ಬದಲಾಗಿ ತಾವು ಅವತಾರವನ್ನು ಎತ್ತಿದಂತಹ ಕೊಲ್ಲಿಪಾಕಿ ಸುಕ್ಷೇತ್ರದಲ್ಲಿ ಹಿಂದಿನಿಂದ ನೀವೆಲ್ಲ ಹಿರಿಯರು ಭಾಳ ಜನ ಇದ್ದೀರಿ, ಒಂದು ಪದವನ್ನು ಬಳಸ್ತಾರೆ, ಕುಲ 18 ಅಂತ. ಅಂದರೆ 18 ಜಾತಿ ಜನಾಂಗಗಳಿದ್ವು ಅಂತ ಹಿಂದಿನಿಂದ. ಅವು 1800 ಆಗಿದ್ವು, ಮತ್ತು ಬೇರೆ. ಆ ಕುಲ 18ಕ್ಕೂ ಕೂಡ 18 ಮಠಗಳನ್ನು ಸಂಸ್ಥಾಪಿಸಿ ಆ ಎಲ್ಲ ಜಾತಿ ಜನಾಂಗದವರಿಗೆ ಧಾರ್ಮಿಕ ಸಂಸ್ಕಾರವನ್ನು ಮೊಟ್ಟ ಮೊದಲು ಈ ಜಗತ್ತಿನಲ್ಲಿ ಕೊಟ್ಟವರು ಜಗದ್ಗುರು ರೇಣುಕಾಚಾರ್ಯ. ಇವತ್ತಿಗೂ ಕೂಡ ಕೊಲ್ಲಿಪಾಕಿ ಕ್ಷೇತ್ರಕ್ಕೆ ತಾವ್ಯಾರಾದರೂ ದಯಮಾಡಿಸಿದರೆ, ತಾವ್ಯಾರಾದರೂ ಹೋದರೆ ಆ 18 ಜಾತಿ ಜನಾಂಗಗಳ ಮಠದ ಕುರುಹನ್ನು ಇವತ್ತು ಕೂಡ ಕಾಣ್ಬೋದು. ಇದು ಸಾಮಾಜಿಕ ನ್ಯಾಯ. ನಮ್ಮ ವೀಣಾ ಕಾಶ್ಯಪ್ನವ್ರು ಇಲ್ಲಿ ಬಂದಿದ್ದಾರೆ. ಅವ್ರು ಮಾತನಾಡೋಕ್ಕೆ ನಿಂತರು ಅಂದರೆ ಸ್ವಲ್ಪ ಮಹಿಳೆಯರ ಬಗ್ಗೆ ಧ್ವನಿ ಯಾವಾಗಲೂ ಎತ್ತಾ ಇರ್ತಾರೆ. ಮಹಾಸಭೆಯಲ್ಲಿ ನಾವು ಪ್ರತಿ ಸರಿ ನೋಡ್ತಾ ಇರ್ತೀವಿ. ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಯಾವುದೇ ದಾರ್ಶನಿಕ ಪರಂಪರೆಯನ್ನು ನೋಡಿದಾಗ ಕೇವಲ ಪುರುಷರಿಗಿದ್ದಷ್ಟು ಧಾರ್ಮಿಕ ಸ್ವಾತಂತ್ರ್ಯ ಈ ಯಾವ ಸಿದ್ಧಾಂತದಲ್ಲೂ ಕೂಡ ಮಹಿಳೆಯರಿಗಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಪುರುಷರಿಗೆ ಇರುವಷ್ಟೇ ಧಾರ್ಮಿಕ ಸ್ವಾತಂತ್ರ್ಯವನ್ನು ಹೆಣ್ಣು ಮಕ್ಕಳಿಗೂ ಕೊಟ್ಟಂಥವ್ರು ಯಾರು ಅಂದರೆ ಜಗದ್ಗುರು ರೇಣುಕಾಜಿ ಪಂಚಾಚಾರ್ಯ. ಇದು ಸಾಮಾಜಿಕ ನ್ಯಾಯ. ಈ ಕಾರಣಕ್ಕಾಗಿ ಸರ್ಕಾರ ಇವತ್ತು ಆಚರಿಸೋದು ಅರ್ಥಪೂರ್ಣ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಕಾರಣಕ್ಕೆ ಯಾವ ತೆಲಂಗಾಣದಲ್ಲಿ ಹುಟ್ಟಿದಂತಹ ಅವತಾರವನ್ನು ಎತ್ತಿದಂತಹ ರೇಣುಕಾಚಾರ್ಯರು ಕರ್ನಾಟಕದಲ್ಲಿ ಬಂದು ಏನು ಪೀಠವನ್ನು ಸ್ಥಾಪನೆ ಮಾಡ್ತಾರಲ್ಲ, ಅದಕ್ಕೆ ಕಾರಣ ಏನು ಅಂತಂದರೆ ಈ ಮಲಯಾಚಲದ ತಪೋಭೂಮಿಯಲ್ಲಿ ಮಹಾಮುನಿ ಅಗಸ್ತ್ಯರ ಆಶ್ರಮ ಇತ್ತು, ಅಲ್ಲಿಗೆ ಬರ್ತಾರೆ. ಹೇಳಿದ್ದಲ್ಲ, ರೇಣುಕಾಚಾರ್ಯರು ಶಿವಾದ್ವೈತ ಸಿದ್ಧಾಂತವನ್ನು ಬೋಧನೆ ಮಾಡಲಿಕ್ಕೆ ಯಾರೋ ಇವತ್ತಿನ ಶ್ರೇಣೀಕೃತ ಸಮಾಜದಲ್ಲಿ ಮೇಲ್ವರ್ಗದವರು ಅಂತ ಏನು ನಾವು ಕರಿತೀವಿ ಅಂಥವ್ರನ್ನ ಆಯ್ಕೆ ಮಾಡ್ಕೊಳ್ಳಿಲ್ಲ. ಕಬ್ಬಿಗರ ಕುಲದಲ್ಲಿ ಹುಟ್ಟಿದಂಥ ಅಗಸ್ತ್ಯ ಮಹರ್ಷಿಗೆ ಶಿವಾದ್ವೈತ ಸಿದ್ಧಾಂತವನ್ನು ಬೋಧನೆ ಮಾಡ್ತಾರೆ ಜಗದ್ಗುರು ರೇಣುಕ ಭಗವತ್ಪಾದರು. ಪಂಚಪೀಠದ ಪಂಚಾಚಾರ್ಯ ಏನು 5 ಜನ ಮುನಿಗಳಿಗೆ ಉಪದೇಶ ಮಾಡ್ತಾರಲ್ಲ, ಪಂಚಸೂತ್ರಗಳು ಅಂತ ಹೇಳಿ ಕರಿತೀವಿ. ಅಗಸ್ತ್ಯ, ದದೀಚಿ, ವ್ಯಾಸ, ಸಾನಂದ ಮತ್ತು ಧೂರ್ವಾಸ ಇವರು ಯಾರೂ ಕೂಡ ಇಂದಿನ ವರ್ಗದಲ್ಲಿ ಮೇಲ್ವರ್ಗಕ್ಕೆ ಸಂಬಂಧಪಟ್ಟಂತಹ ಮುನಿಗಳಲ್ಲ. ಎಲ್ಲರೂ ಕೂಡ ಕೆಳವರ್ಗಕ್ಕೆ ಸಂಬಂಧಪಟ್ಟ ಇಂಥವ್ರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಶಿವಾದ್ವೈತವನ್ನು ಬೋಧನೆ ಮಾಡ್ತಾರೆ. ಹಾಗೆ ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯರಿಗೆ ಬೋಧಿಸಿದಂತಹ ಸೂತ್ರ ಅದು ಪಡ್ವಿಡಿ ಸೂತ್ರ. ಪಡ್ವಿಡಿ ಅದನ್ನು ಪದ್ವಿಧಿ ಅನ್ನುವಂಥ ಶಬ್ದದಿಂದ ಕರೀತಾರೆ. ಪದ್ವಿಧಿ ಅಂತ. ಏನದು ಪದ್ವಿಧಿ? ಪದ ಪ್ಲಸ್ ವಿಧಿ, ಪದ್ವಿಧಿ. ಪದ ಅಂತಂದರೆ ಏನು ಪದ? ಪದ ಅಂತಂದರೆ ಪದ, ಪರಮಪದ, ಸ್ಥಾನ, ಉನ್ನತ ಪದ, ಮಹಾಪದ, ಪದವಿ ಹೀಗೆಲ್ಲ ಕರಿತೀವಲ್ಲ. ಜಗತ್ತಿನಲ್ಲಿ ಇವತ್ತಿನ ದಿನಕ್ಕೆ ನಡೀತಾ ಇರ್ತಕ್ಕಂಥ ಎಲ್ಲ ಹೋರಾಟಗಳಿಗೆ ಕಾರಣವೇ ಪದ, ಸ್ಥಾನ, ಮಾನ, ಪದವಿ, ಉನ್ನತ ಹುದ್ದೆ. ಆ ಹುದ್ದೆಗಾಗಿನೇ ಹೋರಾಡ್ತಿರ್ತೀವಿ ನಮ್ಮ ವ್ಯಾಪ್ತಿಯಲ್ಲಿ. ಅದು ಪಂಚಾಯಿತಿಯಿಂದ ಹೇಳ್ಕೊಂಡು ಪಾರ್ಲಿಮೆಂಟ್ವರೆಗೂ ಎಲ್ಲರೂ ಕೂಡ ಹುದ್ದೆಗಾಗಿ ಹೋರಾಡ್ತೀವಿ. ಆದರೆ ಆ ಎಲ್ಲ ಹುದ್ದೆಗಳು ಕೂಡ ಅಶಾಶ್ವತ. ಒಂದಲ್ಲ ಒಂದು ದಿನ ಎಲ್ಲ ಅವಧಿಯನ್ನು ಮುಗಿದ ನಂತರ ಎಲ್ಲರೂ ಎಲ್ಲ ಹುದ್ದೆಯನ್ನು ಬಿಡಲೇಬೇಕು. ನಮ್ಮ ಮಂತ್ರಿಗಳು ಕೂತಿದ್ದಾರೆ, ಅವಧಿ ಮುಗಿದ ಮೇಲೆ ಅವರು ಬಿಡಬೇಕು. ಏನೋ ನಿಮ್ಮೆಲ್ಲರ ಆಶೀರ್ವಾದ ಇದ್ದರೆ ಮತ್ತೆ ಅವರು ಆಯ್ಕೆಯಾಗಿ ಮತ್ತೆ ಕನ್ನಡ ಸಂಸ್ಕೃತಿ ಸಚಿವರೇ ಆಗಲಿ ಅಂತ ನಾವು ಹಾರೈಸ್ತೀವಿ, ಅದು ಬೇರೆ ಮಾತು. ಹಾಗೆ ಎಲ್ಲರೂ ಕೂಡ ಒಂದು ದಿನ ತಮ್ಮ ಅವಧಿ ಮುಗಿದ ಮೇಲೆ ಪದವಿಯನ್ನು ಬಿಡಬೇಕು. ಆದರೆ ಎಂದಿಗೂ ಕೂಡ ಬಿಡಲಾರದ ಒಂದು ಪದವಿ ಇದೆ. ಆ ಪದವಿಯನ್ನು ಮಹಾಪದವಿ, ಶಿವಪದವಿ, ಬ್ರಹ್ಮ ಪದವಿ, ಪರಮ ಪದವಿ ಅಂಥೇಳಿ ಕರಿತೀವಿ. ಆ ಪರಮ ಪದವಿಯನ್ನು ನಮ್ಮ ಆಡು ಮಾತಿನಲ್ಲಿ ಮೋಕ್ಷ ಅಂತ ಕರೆದಿದ್ದೀವಿ. ಆ ಮೋಕ್ಷವನ್ನು ಪಡೆದುಕೊಳ್ಳಿಕ್ಕೆ, ಶಾಶ್ವತವಾದ ಭಗವಂತನ ಸಾನ್ನಿಧ್ಯವನ್ನು ಪಡೆದುಕೊಳ್ಳಿಕ್ಕೆ ಬೇಕಾದಂತಹ ಮಾರ್ಗವನ್ನು ವಿಧಿ, ನಿಯಮ ಅಂತ ಕರಿತೀವಿ. ಈ ನಮ್ಮ ಸಚಿವರು ಇಲ್ಲಿದ್ದಾರೆ, ಈ ಹೊಸ ವಿಧೇಯಕಗಳನ್ನು ಮಂಡನೆ ಮಾಡ್ತಾರೆ ಅಸೆಂಬ್ಲಿ ಒಳಗೆ. ವಿಧೇಯಕ, ವಿಧಿ, ನಿಯಮಗಳು. ಆ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂತಹ ನಿಯಮಗಳನ್ನು ಜಗದ್ಗುರು ರೇಣುಕ ಭಗವತ್ಪಾದರು ತಮ್ಮ ಪದ್ವಿಧಿ ಸೂತ್ರದ ಮೂಲಕ ಈ ಜಗತ್ತಿಗೆ ಬೋಧನೆಯನ್ನು ಮಾಡಿದರು. ಅದಕ್ಕಾಗಿ ನೀವೆಲ್ಲರೂ ಕೂಡ ಸಂಸ್ಕಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಆ ಪಡ್ವಿಡಿ ಸೂತ್ರ ಏನು ಉಪದೇಶ ಮಾಡಿರಲ್ಲ, ಆ ಪಡ್ವಿಡಿ ಸೂತ್ರದ ವಿಸ್ತೃತ ರೂಪವೇ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ ಧರ್ಮಗ್ರಂಥ. ಪಡ್ವಿಡಿ ಅನ್ನುವ ಸೂತ್ರದ ವಿಸ್ತೃತ ರೂಪ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ, ವೀರಶೈವ ಲಿಂಗಾಯತರ ಧಾರ್ಮಿಕ ಪವಿತ್ರವಾದಂತಹ ಗ್ರಂಥ. ದಾರ್ಶನಿಕ ಲೋಕದಲ್ಲಿ ಅತ್ಯಂತ ಶ್ರೇಷ್ಠ ಗ್ರಂಥಗಳಲ್ಲಿ ಒಂದು ಸಿದ್ಧಾಂತ ಶಿಖಾಮಣಿ. ಕೇವಲ ಭಾರತ ಮಾತ್ರ ಅಲ್ಲ, ರಷ್ಯಾ, ಜಪಾನ್, ಉಕ್ರೇನ್ ಇತ್ಯಾದಿ ಅಂತಾರಾಷ್ಟ್ರೀಯ ಭಾಷೆಗಳಿಗೂ ಸೇರಿದಂತೆ ಇವತ್ತಿನವರೆಗೆ 20 ಭಾಷೆಗಳಿಗೆ ಶ್ರೀ ಸಿದ್ಧಾಂತ ಶಿಖಾಮಣಿ ಕಾಶಿ ಜಗದ್ಗುರುಗಳ ಶ್ರಮದ ಫಲವಾಗಿ ಅದು ಭಾಷಾಂತರಗೊಂಡಿದೆ, ಅನುವಾದಗೊಂಡಿದೆ. ಆ ಸಿದ್ಧಾಂತ ಶಿಖಾಮಣಿ ಒಳಗೆ ಹೇಳ್ತಾರೆ, ಯಾವ ದೀಕ್ಷೆಯನ್ನು ನೀಡುವ ಕಾಲಕ್ಕೆ
ನೀನು ಹುಟ್ಟಿದಂತಹ ಯಾವ ಜಾತಿಯಲ್ಲಿ ಹುಟ್ಟಿದೆಯೋ ಅನ್ನೋ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ದೀಕ್ಷೆಯನ್ನು ಕೊಡುವಂತಹ ನಿಯಮವನ್ನು ಸಿದ್ಧಾಂತ ಶಿಖಾಮಣಿ ಹೇಳಿಲ್ಲ. ಬದಲಾಗಿ ನಿಮ್ಮಲ್ಲಿರುವಂತಹ ಉತ್ಕಟ ಭಕ್ತಿ ಜೊತೆಗೆ ನಿಮ್ಮಲ್ಲಿರುವಂತಹ ಧಾರ್ಮಿಕ ಯೋಗ್ಯತೆಯನ್ನು ಪರಿಶೀಲಿಸಿ ಕೇವಲ ಯೋಗ್ಯತೆ ಇದೆ ಅನ್ನುವ ಮಾತ್ರಕ್ಕೆ ನಿಮಗೆ ಶಿವದೀಕ್ಷೆಯನ್ನು ಕೊಡ್ತಕ್ಕಂಥ, ಇಷ್ಟಲಿಂಗ ದೀಕ್ಷೆಯನ್ನು ಕೊಡ್ತಕ್ಕಂಥ ಒಂದು ಮಹೋನ್ನತವಾದಂತಹ ವಿಶಾಲ ಉದಾತ್ತ ಚಿಂತನೆ ಅದು ಶಿವಾದ್ವೈತ ಸಿದ್ಧಾಂತದೊಳಗಡೆ, ಅದು ವಿಶಿಷ್ಟಾದ್ವೈತ ಸಿದ್ಧಾಂತದೊಳಗಡೆ ಇದೆ. ಈ ಸಿದ್ಧಾಂತವನ್ನು ರೇಣುಕ ಭಗವತ್ಪಾದರು ಹೇಳುವ ಕಾಲಕ್ಕೆ ಹೇಳ್ತಾರೆ, ಬ್ರಾಹ್ಮಣ ಕ್ಷತ್ರಿಯೋ ವಾಪಿ ವೈಶ್ಯೋ ವಾ ಶೂದ್ರ ಏವ ವಾ ಅಂತ್ಯಜೋ ವಾ ಶಿವೇ ಭಕ್ತಃ ಶಿವನ್ಮಾನ್ಯ ಏವ ಸಹ ಅನ್ನುವಂಥ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಅವನು ಹುಟ್ಟಿನಿಂದ ಜಾತಿಯಲ್ಲಿ ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ, ಅವನು ಶಿವದೀಕ್ಷೆಗೆ ಉತ್ಕಟವಾದಂಥ ಇಚ್ಛೆ ಹೊಂದಿರುವಂಥ ಯಾವ ಕೆಳವರ್ಗದ ಅಂತ್ಯಜನಿದ್ರೂ ಕೂಡ ಅವನು ಶಿವದೀಕ್ಷೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಆ ರೀತಿ ಪಡ್ಕೊಂಡಂತಹ ಉದಾಹರಣೆಗಳು ನಿಮ್ಮ ಕಣ್ಣ ಮುಂದೆ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಸಿಗುತ್ತೆ. ಈ ಕಾರಣಕ್ಕಾಗಿ 12ನೇ ಶತಮಾನದಲ್ಲಿ ಎಲ್ಲ ಯಾವ ಈ ಸಮಾಜದಿಂದ ತಿರಸ್ಕೃತಗೊಂಡಂಥ ಕಟ್ಟಕಡೆಯ ವ್ಯಕ್ತಿಯೂ ಕೂಡ ಆ ಅನುಭವ ಮಂಟಪದ ಮೊಟ್ಟ ಮೊದಲ ಸ್ಥಾನಕ್ಕೆ ಬಂದು ಕೂರ್ಲಿಕ್ಕೆ ಸಾಧ್ಯ ಆಯಿತು. ಇದು ಜಗದ್ಗುರು ರೇಣುಕರು ಜಗತ್ತಿಗೆ ಕೊಟ್ಟಂತಹ ಬಹುದೊಡ್ಡ ಸಾಮಾಜಿಕ ಚಿಂತನೆ. ಹೇಳ್ತಾರೆ, ಪೂರ್ವಾಸನ ನಿರಸನ ಸ್ಥಳ ಅಂತ 21 ಪರಿಚ್ಛೇದಗಳು 101 ಸ್ಥಳಗಳಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿ ಒಳಗೆ ಒಂದು ಪೂರ್ವಾಶ್ರಯ ನಿರಸನ ಸ್ಥಳ ಅಂತ ಬರುತ್ತೆ. ಅಂದರೆ ಒಂದು ವೇಳೆ ನಾನು ಯಾವುದೇ ಜನಾಂಗದಲ್ಲಿ ಹುಟ್ಟಿದಂತಹ ನನ್ನ ಹಿಂದಿನ ಪೂರ್ವಾಶ್ರಮವನ್ನು ಕಳೆದುಕೊಳ್ಳಿಕ್ಕೆ ಅಂತಲೇ ಒಂದು ಸ್ಥಳ ಇದೆ. ಅದರಲ್ಲಿ ಹೇಳ್ತಾರವರು, ಶಿವ ಸಂಸ್ಕಾರಯುಕ್ತೇಶು ಜಾತಿ ಭೇದೋ ನ ವಿದ್ಯತೆ ಕಾಷ್ಟೇಶು ವಹ್ನಿದಗ್ಧೇಶು ಯಥಾರೂಪಂ ನ ವಿದ್ಯತೆ ಅನ್ನುವಂಥ ಒಂದು ಶ್ಲೋಕವನ್ನು ಹೇಳ್ತಾರೆ. ಉದಾಹರಣೆಗೆ, ಈಗೆಲ್ಲ ಗ್ಯಾಸ್ ಬಂದಿದ್ದಾವೆ, ಹಿಂದೆ ಕಟ್ಟಿಗೆ ಒಲೆ ಇತ್ತು. ನಿಮ್ಮ ಕಟ್ಟಿಗೆ ಒಲೆಗೆ ಉರುವಲಾಗಿ ಉರಿಸ್ಲಿಕ್ಕೆ ಯಾವುದ್ಯಾವುದೋ ಜಾತಿಯ ಕಟ್ಟಿಗೆಗಳನ್ನು ತರ್ತಿದ್ರು. ಮದ್ದಿ ಕಟ್ಟಿಗೆ, ಸಾಗವಾನಿ ಕಟ್ಟಿಗೆ, ಬೀಟೆ ಕಟ್ಟಿಗೆ, ಯಾವುದ್ಯಾವುದೋ ಕಟ್ಟಿಗೆ ಸುಡೋದಕ್ಕಿಂತ ಪೂರ್ವದಲ್ಲಿ ಆ ಕಟ್ಟಿಗೆ ಜಾತಿಯನ್ನು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಆ ಕಟ್ಟಿಗೆಯನ್ನು ಒಲೆಯಲ್ಲಿ ಉರಿಸಿದ ನಂತರ ಆ ಬೂದಿ ಬರುತ್ತಲ್ಲ, ಆ ಬೂದಿಯಲ್ಲಿ ನೀವು ಯಾರಾದರೂ ಇಂಥ ಜಾತಿಯ ಕಟ್ಟಿಗೆ ಬೂದಿ ಇದು ಅಂತ ಹೇಳಲಿಕ್ಕೆ ಯಾರಿಗಾದ್ರೂ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇಲ್ಲ. ಅಂದರೆ ಸಂಸ್ಕಾರ ಅನ್ನುವಂತಹ ಉರುವಲಾಗಿ ನಿಮ್ಮನ್ನು ಈ ದೀಕ್ಷಾ ಸಂಸ್ಕಾರಕ್ಕೆ ಒಳಪಡಿಸಿದಾಗ ನಿಮ್ಮಲ್ಲಿರುವ ಪೂರ್ವಾಶ್ರಯದ ಜಾತಿ ಹೋಗಿ ನೀವು ಶಿವಭಕ್ತರಾಗಿ ಈ ಜಗತ್ತಿನಲ್ಲಿ ಎಲ್ಲರ ಸಮಾನವಾಗಿ ಜೀವಾತ್ಮ ಪರಮಾತ್ಮನಾಗುವ, ಮಾನವ ಮಹಾದೇವನಾಗುವ ಅದ್ಭುತ ಸಿದ್ಧಾಂತ ಇದು ಶಿವಾದ್ವೈತ ಸಿದ್ಧಾಂತ. ಇದನ್ನು ರೇಣುಕಾಚಾರ್ಯ ಹೇಳಿದರು. ಜಗತ್ತಿನಲ್ಲಿ ನಿಮಗೆಲ್ಲ ಗೊತ್ತಿದೆ, ಭಾಳ ಕಡೆ ಹೇಳ್ತಿರ್ತೀನಿ ನಾನು, ಮಂಗನಿಂದ ಮಾನವ ಅಂತ ಹೇಳ್ತಿರ್ತಾರೆ. ಮಂಗನಿಂದ ಮಾನವ ಅನ್ನೋದು ಡಾರ್ವಿನ್ ಸಿದ್ಧಾಂತ. ಇದನ್ನು ಬಹುತೇಕರು ಒಪ್ಪಿದ್ದಾರೆ, ಭಾರತೀಯರು ಒಪ್ಪಿಲ್ಲ. ಆದರೆ ಭಾರತೀಯರು ಒಪ್ಪಿರುವಂಥದ್ದು ಯಾವುದಂತಂದ್ರೆ, ಅದರಲ್ಲೂ ಈ ವೀರಶೈವ ಲಿಂಗಾಯತ ಸಂಸ್ಕೃತಿ ಏನನ್ನು ಹೇಳುತ್ತೆ ಅಂತಂದರೆ, ಮಂಗನಿಂದ ಮಾನವ ಅಲ್ಲ, ನಾವು ಮಹಾದೇವನಿಂದ ಮಾನವ ಅಂತ ಹೇಳ್ಕೊಂಡವರು. ಇದನ್ನು ಸಾಧಿಸಿದವರು ಜಗದ್ಗುರು ರೇಣುಕಾಚಾರ್ಯರು. ಈ ಕಾರಣಕ್ಕಾಗಿ ಅಂತಹ ರೇಣುಕಾಚಾರ್ಯರ ಒಂದು ತತ್ವ ಸಂದೇಶಗಳನ್ನು ಈ ಜಗತ್ತಿಗೆ ನಿರಂತರವಾಗಿ ಮುಟ್ಟಿಸಬೇಕು ಅನ್ನುವಂತಹ ಸತ್ಕಾಳಜಿಯನ್ನು ಇಟ್ಟುಕೊಂಡು ಘನ ಸರ್ಕಾರ ಇವತ್ತು ಅದ್ಭುತವಾದಂಥ ಈ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಬಹುಶಃ ತಮಗೆಲ್ಲರಿಗೂ ಗೊತ್ತಿದೆ, ಯಾವ ವ್ಯಕ್ತಿಗೆ ಯಾವ ಸಂಸ್ಕಾರ ಸಿಗುತ್ತಲ್ಲ ಆ ಸಂಸ್ಕಾರ ಸಿಕ್ಕರೆ ಮಾತ್ರ ಆ ವ್ಯಕ್ತಿಯಿಂದ ಉನ್ನತ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ ಇದೆ. ಹಿಂದೊಂದು ಕಾಲ ಇತ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಅಂತಂದರೆ ಯಾರನ್ನೂ ಸಮಾಧಾನ ಪಡಿಸೋಕ್ಕಾಗಿ ಕೊಡುವಂಥ ಖಾತೆಗಳು ಅನ್ನುವ ಕಾಲ ಇತ್ತು. ಆದರೆ ಇವತ್ತು ತಂಗಡಿಗೆಯವರು ಮಾಡಿರೋ ಕೆಲಸ ಎಂಥದ್ದು ಅಂದರೆ, ಮುಂದಿನ ಸಲ ಕ್ಯಾಬಿನೆಟ್ ವಿಸ್ತರಣೆ ಆಗೋ ಕಾಲಕ್ಕೆ ಸಂಸ್ಕೃತಿ ಇಲಾಖೆ ನನಗೆ ಕೊಡ್ರಿ ಅಂತೇಳಿ ಅದಕ್ಕೂ ಕೂಡ ಗುದ್ದಾಟ ಬೀಳ್ಬೋದು. ಆ ನಿಟ್ಟಿನೊಳಗೆ ಕೆಲಸ ಮಾಡಿ ತೋರಿಸಿದ್ದಾರೆ ತಂಗಡಿಗೆಯವರು. ಇದಕ್ಕೇನು ಕಾರಣ ಅಂದರೆ, ಅವರಿಗೆ ಸಿಕ್ಕಂತಹ ಸಂಸ್ಕಾರ. ಅವರು ವಿದ್ಯೆ ಕಲ್ತಿದ್ದೆಲ್ಲ ಗೊತ್ತಾ? ಮಹಾನ್ ಲಿಂಗನಿಷ್ಠೆ ಇರುವಂತಹ ವಿಜಯ ಮಹಾಂತೇಶ್ವರ ಮಠ, ಇಳಕಲ್ಲಿನ ಮಠದಲ್ಲಿ ಅವರು ವಿದ್ಯಾಭ್ಯಾಸವನ್ನು ಕಲಿತವರು. ಆ ಸಂಸ್ಕಾರ ಇದೆಯಲ್ಲ, ಆ ಸಂಸ್ಕಾರ ಅವರಿಗೆ ಈ ಸಂಸ್ಕೃತಿಯನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯ ಆಗಿದೆ. ಮಾತ್ರ ಅಲ್ಲ, ಪಂಚಪೀಠಗಳಲ್ಲಿ ಸನಾತನವಾದ ಶ್ರೀಶೈಲ ಪೀಠದ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಭಗವತ್ಪಾದರ ಕ್ಲಾಸ್ಮೇಟ್ ಅವರು, ಅವ್ರ ಜೊತೆ ಓದ್ದು ಈ ಸಂಸ್ಕಾರಗಳು ಅವರ ಈ ಕಾರ್ಯಗಳಲ್ಲಿ ಪ್ರತಿಫಲಿಸ್ತಾ ಇದ್ದಾವೆ. ಮಾತ್ರ ಅಲ್ಲ, ಸೊಲ್ಲಾಪುರದ ಸಿದ್ದರಾಮೇಶ್ವರನ ಅದ್ಭುತವಾಗಿ ಆರಾಧಿಸುವಂತಹ ವರ್ಗ, ಸಿದ್ದರಾಮೇಶ್ವರನ ಅದ್ಭುತವಾಗಿ ಆರಾಧಿಸುವಂಥ ವರ್ಗ. ನಮ್ಮ ಶಿವಶಂಕರ ಶಾಸ್ತ್ರಿಗಳ ಹಾಡು ಹೇಳೋ ಕಾಲಕ್ಕೆ ಒಂದು ಮಾತನ್ನು ಹೇಳಿದರು, ರೇವಣ ಸಿದ್ದೇಶ ಕೃಪೆ ಮಾಡದಿದ್ದರೆ ಸೊಲ್ಲಾಪುರ ಸಿದ್ದರಾಮನುದಿಸದಿದ್ದರೆ. ಇವತ್ತು ರೇವಣ ಸಿದ್ದೇಶ್ವರ ರೇಣುಕಾಚಾರ್ಯ ಜಯಂತಿ ನಡೀತಾ ಇದೆ ಅಂದರೆ ಅದಕ್ಕೆ
ಯಾವ ತಂಗಡಿಗರು ಆರಾಧಿಸುವಂಥ ಸೊಲ್ಲಾಪುರ ಸಿದ್ದರಾಮೇಶ್ವರ ಜನ್ಮಕ್ಕೆ ರೇವಣ ಸಿದ್ದೇಶ್ವರ ಕೃಪೆ ಕಾರಣ. ಅಂಥ ಸಂಸ್ಕೃತಿಯಲ್ಲಿ ಬಂದ ತಂಗಡಿಯವರಿಂದ ಇಂಥ ಮಹತ್ತರವಾದ ಘನಕಾರ್ಯಗಳು ನಡ್ಕೊಂಡು ಬರ್ತಾ ಇದೆ. ಇಂಥ ಕಾರ್ಯಗಳು ನಿರಂತರವಾಗಿ ನಡೀಲಿ. ಎಲ್ಲ ಮಹಾತ್ಮರನ್ನು ಯಾವುದೋ ಜಾತಿಗೆ ಸೀಮಿತಗೊಳಿಸದೆ ಸಮಾಜದ ಉನ್ನತಿಗಾಗಿ ಅವರ ಸಂದೇಶಗಳನ್ನು ಸ್ವೀಕರಿಸೋಣ ಅನ್ನುವಂಥ ಮಾತನ್ನು ಹೇಳಿ, ಘನ ಸರ್ಕಾರ ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮದಲ್ಲಿ ಉಪನ್ಯಾಸಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ವಿರಾಮ ಕೊಡ್ತೀನಿ. ಶೋಭ.